ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ತುಂಬ ಜನ ಗೊತ್ತಿರ್ಬೋದು, ಕಾರ್ಯಾಚರಣೆಗೆ ಬಳಸುವ ಆನೆಗಳು ಪ್ರಶಾಂತ, ಧನಂಜಯ ಆ್ಯಂಡ್ ಈಶ್ವರ ಆಗಿರ್ಬೋದು, ಕಂಜನ್ ಆಗಿರ್ಬೋದು, ಸುಗ್ರೀವ್ ಆಗಿರ್ಬೋದು. ಈ ಎಲ್ಲ ಆನೆಗಳು ಫ್ಯೂಚರ್ ಕುಮ್ಕಿ ಎಲಿಫೆಂಟ್ಸ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅದೇ ರೀತಿ ಕ್ಯಾಮ್ನಲ್ಲಿ ಇತ್ಕೊಂಡು ಹೆಸರು ಮಾಡಿರುವಂಥ ಆನೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವನೇ ನಮ್ಮ ಇಂದ್ರನ ಪಕ್ಕದಲ್ಲಿ ಹೊಸ ಆನೆ ಕೂಡ ಕಟ್ಟಾಕಿದ್ದಾರೆ. ಅವನೇ ಸೀಗೆಗುಡ್ಡ ಅಲಿಯಾಸ್ ರಾಜನ್ ಅಂತ ಕೂಡ ಕರೀತಾರೆ. ಕ್ಯಾಮ್ನಲ್ಲಿ ರಾಜೇಂದ್ರ ಅಂತಾರೆ. ಇವನನ್ನು ಮೊದಲಿಂದ ನೋಡಿದವರು ಎಲ್ಲರೂ ಕೂಡ ಸೀಗೆಗುಡ್ಡ ಅಂತ ಕರೀತಾರೆ. ರಾಜನ ಆನೆನ ಫುಡ್ ಕೊಡೋ ಜಾಗದಲ್ಲಿ ಕಿಟ್ಟಾಕ್ತಿದ್ರು. ಈಗ ಇಂದ್ರನ ಪಕ್ಕ ಕಟ್ಟಾಕಿದ್ದಾರೆ. ನಾವು ಈಗ ಅಪ್ಲೋಡ್ ಮಾಡಿರೋ ವಿಡಿಯೋ ನಿನ್ನೆ ಅದು. ಸೊ ಎಲ್ಲರಿಗೂ ಕೂಡ ನೋಡಿ ಖುಷಿ ಪಡಿ. ಆ್ಯಂಡ್ ಕ್ಯಾಮ್ ಟೂರ್ ವಿಡಿಯೋ, ರೀಸೆಂಟ್ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಇಂದ್ರನ ಬಗ್ಗೆ ಮಾತಾಡಬೇಕು ಅಂದರೆ ಇಂದ್ರನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ನೋಡಿ. ಆ್ಯಂಡ್ ಇಂದ್ರ ಮತ್ತು ಸುಗ್ರೀವ ಇಬ್ಬರು ಕೂಡ ಕಾಣಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಇಂದ್ರ ಯಾವ ರೀತಿ ಧೈರ್ಯಶಾಲಿ ಆನೆ ಆ್ಯಂಡ್ ಕ್ಯಾಮ್ನಲ್ಲಿರುವ ಎಲ್ಲ ಆನೆಗಳಿಗೆ ಎದುರಿಸ್ತಿದ್ದ, ಅದನ್ನು ನಾನು ಮುಂಚೆನೇ ಹೇಳಿದ್ದೆ. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇಂದ್ರ ಆನೆ ಸುಗ್ರೀವನಿಗೆ ಹೊಡಿತಾ ಇರುವಂಥ ದೃಶ್ಯ. ಸೊ ನಮಗೆ ಗೊತ್ತಿರ್ಬೋದು, ಸುಗ್ರೀವ ಆನೆ ಕೂಡ ತುಂಬ ಧೈರ್ಯಶಾಲಿ ಅಂತ ಎಲ್ಲರಿಗೂ ಗೊತ್ತಿದೆ. ರೀಸೆಂಟಾಗಿ ಕರ್ಣ ಆನೆಗೆ ಅಟ್ಯಾಕ್ ಮಾಡಿದ್ದು ನಮ್ಮ ಸುಗ್ರೀವ. ಇತ್ತೀಚೆಗೆ ಕ್ಯಾಪ್ಚರ್ ಹೋಗೋದ್ರಿಂದ ಎಲ್ಲ ಆನೆಗಳ ಬಗ್ಗೆ ಗೊತ್ತಿರುತ್ತೆ. ಕ್ಯಾಪ್ಚರಿಗೆ ಹೋಗದೇ ಇರೋ ಆನೆಗಳ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇಂದ್ರ ಆನೆ ಕೂಡ ಕ್ಯಾಪ್ಚರಿಗೆ ಹೋಗೋದಿಲ್ಲ. ಕ್ಯಾಮ್ನಲ್ಲಿ ತುಂಬ ಧೈರ್ಯಶಾಲಿ ಆನೆ ಇರೋದು ಒಂದೇ ದಂತ. ಆದರೂ ಕೂಡ ಕ್ಯಾಮ್ನಲ್ಲಿರುವ ಎಲ್ಲ ಆನೆಗಳು ಕೂಡ ಇವನು ಕಂಡ್ರೆ ಎದುರ್ಕೋತವೆ. ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ, ಗೊತ್ತಿಲ್ಲದಿರೋ ಮಾಹಿತಿಗಳನ್ನ ಹಂಚ್ಕೊಳ್ಳೋದು, ವಿಡಿಯೋಗಳನ್ನ ಹಂಚ್ಕೊಳ್ಳೋದು. ಎಲ್ಲರೂ ಕೂಡ ಒಂದು ಕಡೆ ತಿರುಗಿ ನಿಂತ್ಕೊಂಡ್ರೆ ನಮ್ಮ ಚಾನಲ್ಲು ಗೊತ್ತಿಲ್ಲದಿರೋದು. ಎಕ್ಸಾಂಪಲ್ಲು, ನಮ್ಮ ಇಂದ್ರ ಆನೆ ಧೈರ್ಯಶಾಲಿ, ಇಷ್ಟೊಂದು ಕೋಪಿಷ್ಟ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಕ್ಯಾಮ್ನಲ್ಲಿರೋ ಎಲ್ಲ ಆನೆಗಳು ಕೂಡ ಎದುರಿಸ್ತಾ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ನಮ್ಮ ವಿಡಿಯೋ ಮೂಲಕ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಇಂದ್ರ ಆನೆ ತುಂಬ ಧೈರ್ಯಶಾಲಿ ಆನೆ ಅಂತ. ಅದೇ ರೀತಿ ಗೊತ್ತಿಲ್ಲದೇ ಇರುವಂಥ ಮಾಹಿತಿಗಳನ್ನ ತಿಳಿಸ್ಕೊಡೋದು ನನ್ನ ಉದ್ದೇಶ. ಎಲ್ಲ ಆನೆಗಳನ್ನೂ ಕೂಡ ಫೇಮಸ್ ಮಾಡೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಆನೆಗಳ ಬಗ್ಗೆ ಕೂಡ ಹೆಚ್ಚಿದಾಗಿ ಹೇಳ್ತಾನೆ ಹೋಗ್ತೀವಿ. ಗೊತ್ತಿಲ್ಲದಿರೋ ಮಾಹಿತಿಗಳನ್ನ ಕೆದಕಿ ಹುಡುಕಿ ನಿಮ್ಮ ಮುಂದೆ ತಂದಿಡುವಂಥ ಕೆಲಸನ ನಾನು ಮಾಡ್ತೀನಿ. ನೋಡ್ತಾ ಇದ್ರಲ್ಲ, ಕ್ಯಾಪ್ಚರಿಗೆ ಮತ್ತು ದಸರಾಗೆ ಹೋಗುವಂಥ ಆನೆಗಳ ಬಗ್ಗೆ ನಿಮಗೆ ಗೊತ್ತಿದೆ. ಅಂದರೆ ಕ್ಯಾಮ್ನಲ್ಲಿ ಇದ್ಕೊಂಡು ಧೈರ್ಯಶಾಲಿ ಆನೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇನ್ಮೇಲೆ ಕ್ಯಾಂಪಿಗೆ ಹೋದ ಎಲ್ಲ ಪ್ರವಾಸಿಗರು ಕೂಡ ತುಂಬ ಖುಷಿ ಪಡ್ತಾರೆ. ಇಂದ್ರ ಆನೆ ಧೈರ್ಯಶಾಲಿ ಆನೆ ಅಂತ ನಮ್ಮ ವಿಡಿಯೋ ಮೂಲಕ ತಿಳಿಸ್ತೀವಲ್ಲ, ಅದು ನಮಗೆ ಹೆಮ್ಮೆ ತರುವಂಥ ಸಂಗತಿ. ಕ್ಯಾಮ್ನಲ್ಲಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇಂದ್ರ ಆನೆ ಧೈರ್ಯಶಾಲಿ ಅಂತ. ಅಂದರೆ ಪಬ್ಲಿಕ್ಗಳಿಗೆ ಗೊತ್ತಿರೋದಿಲ್ಲ. ಇದರ ಬಗ್ಗೆ ನಾನು ತಿಳಿಸ್ಕೊಡೋದು ನನ್ನ ಉದ್ದೇಶ ಮಾತ್ರ. ಈಗ ನಾವು ಸೆಕೆಂಡ್ ಪಾಯಿಂಟಿಗೆ ಬರೋಣ. ಕೆಲವು ದಿನಗಳ ಹಿಂದೆ ಆಂಧ್ರದ DCM ಆಗಿರುವಂತಹ ಪವನ್ ಕಲ್ಯಾಣ್ ಇವರು ನಮ್ಮ ಕರ್ನಾಟಕಕ್ಕೆ ಬಂದು ಕೆಲವು ಆನೆಗಳನ್ನ ನಮಗೆ ಕಳಿಸ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅದರ ಉದ್ದೇಶಕ್ಕಾಗಿ ಈಗ ನಮ್ಮ ದುಬಾರಿ ಕ್ಯಾಮ್ನಲ್ಲಿ 3 ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಕ್ರಾಲ್ನಲ್ಲಿ ಪಳಗಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಎಲ್ಲ ಆನೆಗಳನ್ನು ಕೂಡ ಆಂಧ್ರಕ್ಕೆ ಕಳಿಸುವಂಥ ತಯಾರಿನ ಆಗ್ತಿರ್ಬೋದು. ಯಾಕೆಂದರೆ ಕ್ಯಾಮ್ನಲ್ಲಿರುವ ಎಲ್ಲ ಆನೆಗಳು ಕೂಡ ಮಾವುತರಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈಗ ಹೊಸ ಕಾಡಾನೆಗಳೇನಿದ್ದಾವೆ ಇವುಗಳನ್ನು ಆಂಧ್ರಕ್ಕೆ ಕಳಿಸ್ಕೊಡೋ ಸಾಧ್ಯತೆ ತುಂಬ ಇದೆ. ಮೊದಲನೇದಾಗಿ ರಾಮನಗರದಲ್ಲಿ ಒಂದು ಮಕನಾನೆ ಸೆರೆಡಿತಾರೆ. ಆ್ಯಂಡ್ ಅದರ ಜೊತೆ ಒಂದು ಟಸ್ಕರ್ನ ಸೆರೆಡಿತಾರೆ. ಟಸ್ಕರ್ನ ಮತ್ತಿಗೋಡು ಕ್ಯಾಂಪಿಗೆ ಒಯ್ತಾರೆ. ಇನ್ನೊಂದು ಮಕನಾನೆನ ದುಬಾರಿ ಕ್ಯಾಂಪಿಗೆ ತೊಗೊಂಡು ಬರ್ತಾರೆ. ಒಂದು ಸಕ್ಕರೆಬೈಲಿನಲ್ಲಿ ಕೂಡ ಒಂದು ಕಾಡಾನೆ ಸೆರೆ ಹಿಡಿದು ಕ್ರಾಲ್ನಲ್ಲಿ ಪಳಗಿಸ್ತಾ ಇದ್ದಾರೆ. ಆ್ಯಂಡ್ ದುಬಾರಿ ಕ್ಯಾಂಪ್ನಲ್ಲಿ 2 ಆನೆಗಳನ್ನ ಕೂಡ ಪಳಗಿಸ್ತಾ ಇದ್ದಾರೆ. ಒಂದು ವೇದ, ಮತ್ತೊಂದು ಕರ್ಣ, ಕಾಜೂರು ಕರ್ಣ ಅಂತ ಕೂಡ ಕರೀತಾರೆ. ಈ 2 ಆನೆಗಳನ್ನ ಕೂಡ ಪಳಗಿಸ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ದುಬಾರಿ ಕ್ಯಾಂಪಿಗೆ ಆಂಧ್ರ ಪ್ರದೇಶದ ಮಾವುತರು ಕೂಡ ಬಂದಿರ್ತಾರೆ. ಆ್ಯಂಡ್ ಆಂಧ್ರ ಪ್ರದೇಶದ ಮಾವುತರಿಗೆ ನಮ್ಮ ಕರ್ನಾಟಕದ ಆನೆ ಮಾವುತರು ಒಳ್ಳೆಯ ರೀತಿ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಯಾವ ರೀತಿ ಆನೆಗಳನ್ನ ಪಳಗಿಸೋದು, ಕ್ರಾಲ್ ಒಳಗಡೆ ಇರುವಂಥ ಆನೆಗಳನ್ನ ಯಾವ ರೀತಿ ಪಳಗಿಸೋದು, ಆ್ಯಂಡ್ ಆನೆಗಳಿಗೆ ಯಾವ ರೀತಿ ತರಬೇತಿ ಕೊಡಬೇಕು, ಅಂದರೆ ಮೇಲ್ಗಡೆ ಯಾವ ರೀತಿ ಹೋಗಬೇಕು, ಕಾಲಿನಲ್ಲಿ ಯಾವ ರೀತಿ ಸಿಗ್ನಲ್ ಕೊಡಬೇಕು, ಕೂತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ಮುಂದಕ್ಕೆ ಪಾಸ್ ಆಗೋದಕ್ಕೆ ಯಾವ ರೀತಿ ಆನೆಗಳನ್ನ ತರಬೇತಿ ಕೊಡಬೇಕು ಅನ್ನೋದು ಎಲ್ಲದೂ ಕೂಡ ನಮ್ಮ ಕರ್ನಾಟಕದ ಆನೆ ಮಾವುತರು ಆಂಧ್ರ ಪ್ರದೇಶದ ಆನೆ ಮಾವುತರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ರೀತಿ ಕಾಡಾನೆಗಳನ್ನ ಹಿಡಿದುಕೊಳ್ಳಿಸೋದು ಉತ್ತಮ ಅಂತ ಹೇಳ್ಬೋದು. ಯಾಕೆ ಅಂದರೆ ಕೆಲವೊಂದು ಆನೆಗಳು ಮಾವುತರಿಗೆ ತುಂಬ ಅಡ್ಜಸ್ಟ್ ಆಗಿರ್ತವೆ. ಅಡ್ಜಸ್ಟ್ ಆಗಿರೋ ಆನೆಗಳನ್ನ ಕಳಿಸ್ಕೊಡೋದು ಬೇಡ ಸಂಗತಿ ಅಂತಲೇ ಹೇಳೋದು. ಮಾವುತರಿಗೆ ಕೂಡ ಬೇಜಾರಾಗುತ್ತೆ, ಆನೆಗಳಿಗೂ ಕೂಡ ಬೇಜಾರಾಗುತ್ತೆ. ಆಂಧ್ರ ಪ್ರದೇಶಕ್ಕೆ ಹೋದ್ಮೇಲೆ ಆನೆಗಳು ಮಾವುತರನ್ನ ನೆನೆಸ್ಕೊತಾ ಇರ್ತವೆ. ಆ ರೀತಿ ಆಗೋದು ಬೇಡ. ಅದ್ರ ಬದಲು ಹೊಸ ಕಾಡಾನೆಗಳನ್ನ ಕಳಿಸ್ಕೊಡೋದು ಉತ್ತಮ ಅಂತಲೇ ಹೇಳ್ಬೋದು. ಆ್ಯಂಡು ಕ್ರಾಲ್ನ ಸಮಸ್ಯೆ ಇದೆ. ಅದಕ್ಕಾಗಿ ಕೆಲವೊಂದು ಆನೆಗಳನ್ನ ಇಡೋದನ್ನು ಮುಂದಕ್ಕೆ ಹಾಕಿದ್ದಾರೆ. ಯಾಕೆಂದರೆ ದುಬಾರಿ ಕ್ಯಾಂಪ್ನಲ್ಲಿ ಈಗಾಗಲೇ 3 ಆನೆಗಳನ್ನ ಪಳಗಿಸ್ತಾ ಇದ್ದಾರೆ. ಆ್ಯಂಡ್ ಮತ್ತಿಗೋಡು ಕ್ಯಾಂಪ್ನಲ್ಲಿ ಕೆಂಗಲ್ ಹನುಮಂತಯ್ಯ ಈ ಆನೆಯನ್ನು ಕೂಡ ಪಳಗಿಸ್ತಾ ಇದ್ದಾರೆ. ಆ್ಯಂಡ್ ಹೊಸ ಕ್ರಾಲ್ನ ಕಟ್ಟುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಕ್ರಾಲ್ ಕಟ್ಟಿದ ಮೇಲೆ ಅಥವಾ ಒಂದು ಕಾಡಾನೆನ ಹೊರಗಡೆ ತೆಗೆದ ಮೇಲೆ ಮತ್ತೊಂದು ಕಾಡಾನೆನ ಕೂಡ ಸೆರೆ ಹಿಡಿತಾರೆ. ಯಾಕೆಂದರೆ ಈಗ ಕ್ರಾಲ್ ಸಮಸ್ಯೆ ತುಂಬ ಇದೆ. ಈಗಾಗಲೇ 3 ಕಾಡಾನೆಗಳನ್ನ ಸೆರೆ ಹಿಡಿದು ಪಳಗಿಸ್ತಾ ಇದ್ದಾರೆ. ಆ್ಯಂಡ್ ಸಕ್ಕರೆಬೈಲಿನಲ್ಲೂ ಕೂಡ ಒಂದು ಆನೆಯನ್ನು ಸೆರೆ ಹಿಡಿದು ಪಳಗಿಸ್ತಾ ಇದ್ದಾರೆ. ಮತ್ತಿಗೋಡು ಕ್ಯಾಂಪ್ನಲ್ಲಿ ಕ್ರಾಲ್ ಸಮಸ್ಯೆ ಕೂಡ ತುಂಬ ಇದೆ. ಅದಕ್ಕಾಗಿ ಹೊಸ ಕ್ರಾಲ್ ಕೂಡ ಕಟ್ತಾ ಇದ್ದಾರೆ. ಆ್ಯಂಡ್ ಒಂದು ಕಾಡಾನೆಯನ್ನು ಕೂಡ ಪಳಗಿಸ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಒಂದು ಕಾಡಾನೆಯನ್ನು ಕೂಡ ಸೆರೆ ಹಿಡಿತಾರೆ.
ಆ ಕಾಡನ್ನು ಸೆರೆ ಹಿಡಿದು ಅದನ್ನು ಮತ್ತಿಗೋಡು ಕ್ಯಾಂಪ್ಗೆ ತರುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ. ಅದಕ್ಕಾಗಿಯೇ ಕ್ರಾಲ್ ಕಟ್ತಾ ಇರೋದು. ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ದುಬಾರೆ ಕ್ಯಾಂಪ್ನ ವಿಡಿಯೋಗಳು ತುಂಬಾ ಇದ್ದಾವೆ. ನೆಕ್ಸ್ಟು ನಾನು ಸಕ್ಕರೆಬೆಲ್ಲು ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಕ್ಕರೆಬೆಲ್ಲು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಹೊಸ ಆನೆ ಬಗ್ಗೆ ಮಾಹಿತಿ ಆ್ಯಂಡ್ ಟ್ರೈನಿಂಗ್ ಆಗುವಂಥ ಆನೆ ಮಾಹಿತಿ, ಅಲ್ಲಿನ ಆನೆಗಳು ಮತ್ತು ಬೇರೆ ಶಾಲೆ ಆನೆಗಳು ಯಾವ್ಯಾವ ಅಂತ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಮಾವುತರ ಸಂದರ್ಶನ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವೈಲ್ಡ್ ಲೈಫ್ನ ಸ್ಟಾರ್ಟ್ ಮಾಡ್ತಾರೆ, ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅದರ ಜೊತೆ ಕೂಡ ಹೊಸ ವ್ಯಕ್ತಿಗಳ ಸಂದರ್ಶನಗಳು ಆ್ಯಂಡ್ ಜನರಿಗೆ ಗೊತ್ತಿಲ್ಲದಿರೋಂಥ ಮಾಹಿತಿಗಳನ್ನ ತಿಳಿಸ್ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಪ್ರತಿ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ಪ್ರಶಾಂತ್